ನಮಸ್ಕಾರ ರೀ ಎಲ್ಲರಿಗೆ. ಇವತ್ತು ರಾಖಿ ಹಬ್ಬ ಐತಿ. ಹಂಗೆ ನಿನ್ನೆ ನೈಟ್ ಶಿಫ್ಟ್ ಮಾಡಿದ್ದೆ. ತಂಗಿ ರಾಖಿ ಕಟ್ಟಕ್ಕೆ ಬರ್ತೀನಿ ಅಂದು ಒಂದು ಖುಷಿ ಎಲ್ಲ ತಂಗಿ ನೋಡ್ಬೇಕಂತ. ಹಂಗೆ ಹೊರಗೆ ಬಂದು ನೋಡತ್ತೀನಿ, ಹಚ್ಚಿ ನಿಂತು ಮಳೆ ಕಟ್ಟಾಯ್ತೈತಿ. ಹೆಂಗೆ ಹೋಗೋದಂತ ವಿಚಾರ ಮಾಡಿದೆ. ಅವ್ರ ಬರ್ತೀನಿ ಅಂದರೆ, ಆದರೆ ನಾನು ಮೆಟ್ರೋ ಸ್ಟೇಷನ್ ಹೋಗಿ ಪಿಕಪ್ ಮಾಡಿರೋದು. ಅಲ್ಲಿ ಹೋಗಿದ್ಲೇನ ಮಳೆ ಭಾಳ ಬರತ್ತಿತ್ತು. ಹಾಗಾಗಿ ರ್ಯಾಪಿಡೋ ಬುಕ್ ಮಾಡಿದೆ. ಆಟೋ ಅಂತ ಅಣ್ಣ ಆಟೋ ಹತ್ಕೊಂಡೆ ಹೊಂಟಿ ನೋಡ್ರಿ ನಾವು ಆ ಕಡೆ. ಇವು ಅಣ್ಣಗೆ ಹೇಳಿದ್ದೆ ಫಸ್ಟ್ ನಾನು ಜಲಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಹೋಗ್ಬೇಕಂತ. ಅವನು ಹ್ಞೂ ಅಂಥೇಳಿ ಇದು ಮಾಡಿದ. ಹಾಗೆ ಬೆಂಗಳೂರು ಆ ಕಡೆ ಈ ಕಡೆ ನೋಡ್ಕೊಂಡು ಹೊಂಟಿದ್ವಿ. ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಪೂರ ಮಂಜಾಗಿತ್ತು. ಮಾತ್ರ ಒಂದು ಒಂದಿನ ಅಣ್ಣನ ಒಬ್ಬ ಮಗ ಬಂದಿದ್ದ ಆಟೋದಾಗ. ಅವಂಗೆಲ್ಲ ಕೇಳತ್ತಿದ್ದ, ಏನು ಮನೆಯಾಗಿರ್ತೀಯೋ ಏನು ದಿನ ನನ್ನ ಜೊತೆ ಬರ್ತೀಯ ಅಂತ ಕೇಳ್ತಿದ್ದ. ಇಲ್ಲ, ನಾನು ದಿನ ನಿನ್ನ ಜೊತೆನೇ ಬರ್ತೀನಿ, ಮಳೆ ಮಸ್ತ್ ಇರ್ತೈತೆ ಅಂದ. ಸಣ್ಣ ಹುಡುಗರು ನೋಡ್ರಿ, ಮಳೆ ಅವ್ರು ಆಟ ಆಡೋದೊಂದು ಖುಷಿ, ಮಳೆಯಾಗ ಆಟ ಆಡೋದಂದ್ರೆ. ಹಂಗೆ ಅಲ್ಲಿಂದ ಹೇಳ್ದೆ ಸೀದಾ ನಾನು ಹೇಳಿದ್ದು ಜಲಹಳ್ಳಿ ಕ್ರಾಸಿಗೆ ಹೇಳಿದ್ದೆ. ಅವ ಗುಳ್ಗುಂಟಿ ಪಳೆ ಬಿಟ್ಟು ಹೋದ. ಅವ್ನು ಕೇಳಿದ್ರೆ, ನೀವು ನಿಯರ್ ಬೈ ಮೆಟ್ರೋ ಸ್ಟೇಷನ್ ಅಂದಿರಿ ಅಂತಂದು. ಆಯಿತು ಹೋಗ್ಲಿ ಅಂತಂದು ಮತ್ತೆ ಅಲ್ಲಿಂದ ಹತ್ಕೊಂಡು ಸೀದಾ ಮೆಟ್ರೋ ಹತ್ಕೊಂಡು ಹೋಗ್ಬೇಕಂತ ಬಂದೆ. ಹೋಗ್ಬೇಕಂತ ನಾನು ಮೆಟ್ರೋ ಗೊತ್ತಿದ್ದಿಲ್ಲ ಹೆಂಗೆ ಆ ಕಡೆ ಏನು ಮಾಡ್ಬೇಕಂತ. ಸೀದಾ ಆ ಕಡೆ ಈ ಕಡೆ ಮಂದಿ ನೋಡ್ಕೊತ ಬಂದೆ. ಇಲ್ಲಿ ಲಿಫ್ಟ್ ಇತ್ತು, ಲಿಫ್ಟ್ನೇ ಹತ್ತಿದೆ. ನಾವು ಬರ್ರನ ಮೇಲೆ ಹೋದ್ಲೇನ ಆ ಕಡೆ ಈ ಕಡೆ ಎಲ್ಲ ಮಸ್ತ್. ಇವತ್ತು ರಾಖಿ ಹಬ್ಬಿತ್ತಲ್ಲ, ಹಂಗಾಗಿ ನೋಡ್ಕೊಂತ ಆ ಕಡೆ ಈ ಕಡೆ ಎಲ್ಲ ಕಪಲ್ಸ್ ಕುಂತಿದ್ರು. ನಾ ಎಲ್ಲಾರ ಕಪಲ್ಸ್ ಏನಾರ ರಾಖಿ ಕಟ್ತಾರಂತ ಮಾಡಿದ್ದೆ. ಹಂಗೆ ಅತ್ತಾಗಿತ್ತ ನೋಡ್ಕೊಂಡು ಬಂದೆ. ಟಿಕೆಟ್ ತಂದು ನಂಗೆ ಕಡೆ ಹೋಗ್ಬೇಕಂತ ಗೊತ್ತಿದ್ದಿಲ್ಲ ರೂಟು. ಅಲ್ಲೇ ಇದ್ದ ಸೆಕ್ಯೂರಿಟಿ ಕೇಳಿದೆ. ಅವ್ರು ಹೇಳಿದ್ರೆ ಹಂಗೆ ಹೊರಗೆ ಬಂದು ಮೇಲೆ ನೋಡತ್ತಿದ್ದೆ ಯಾವ ಕಡೆ ಬರ್ತೈತೆ ಅನ್ನೋದಂತಲೇ. ಅಷ್ಟೊತ್ತಂದಲೇ ಮುಂದೊಂದು ನಮ್ಮ ಮೆಟ್ರೋ ಬಿಟ್ಟಿತ್ತು. ಅದನ್ನು ತೋರಿಸಿರತ್ತಂತ ಹಂಗೆ ಒಂದು ಸಣ್ಣ ವಿಡಿಯೋ ಮಾಡ್ಕೊಂಡೆ. ಹಂಗನತ್ಲೇನ ಈ ವಿಡಿಯೋ ಮಾಡೋದು ಮುಗಿದ್ಲೇನ ನಮ್ದು ಮೆಟ್ರೋ ಬಿಡುತ್ತೆ. ಹತ್ಕೊಂಡು ಸೀದಾ ಅಲ್ಲಿ ಮೆಟ್ರೋದಾಗ ವಿಡಿಯೋ ಮಾಡತ್ತಿದ್ದೆ. ಹಂಗೆ ಗುರುಗುಟ್ಕೊಂಡು ನೋಡತ್ತಿದ್ರಿ ಏನು ಮಾಡ್ತಾನೆ ಏನಿಲ್ಲ ಅಂತಂದೆ. ಎಲ್ಲಿ ಬೋಡ್ತಾರನ್ನ ಹೆದರಿಕೆಗೆ ಸುಮ್ಮನೆ ಗೊತ್ತಿದ್ದೆ. ಹಂಗೆ ಬಂತು ಜಲಹಳ್ಳಿ ಕ್ರಾಸ್. ಜಲಹಳ್ಳಿಗೆ ಇಳಿದು ನಮ್ಮ ತಂಗಿನೂ ಅಲ್ಲಿ ಸಿಕ್ಕೊಂಡು ನೋಡ. ತಂಗಿ ಕಾಣತ್ಲೆ ಒಂದು ಖುಷಿ ಆಯ್ತು. ಹಾಯ್ ಮಾಡೋದಿಲ್ಲ ಆಕೆ, ಯಾಕಂದ್ರೆ ಎಕ್ಸೈಟಿಂಗ್ ಇಲ್ಲ. ಆಕೆ ಭಾಳ ಕಡೆ ಟ್ರಾವೆಲ್ ಮಾಡಿ ಬಂದಿಲ್ಲ, ದೂರ ಆಗಿತ್ತು. ಆಕೆ ಖುಷಿಯಿಂದ ಬಂದಿಲ್ಲ. ಹಂಗೆ ನಮ್ಮ ಮಾವನು ಭಾಳ ಖುಷಿಯಿದ್ದ. ಹಂಗೆ ರಾಖಿ ಕಟ್ಟಾಗ್ತದೆ ನೋಡ್ರಿ. ವರ್ಷಕ್ಕೊಮ್ಮೆ ತಂಗಿ ಅಣ್ಣ ಇಲ್ಲ ಅಕ್ಕ ಇರಲಿ ಯಾರೇ ಇರಲಿ, ಎಷ್ಟೋ ಜಗಳ ಆಡಿರ್ತೀವಿ, ಇದು ಮಾಡಿರ್ತೀವಿ. ಅದರ ರಕ್ಷಾಬಂಧನ ಬಂದಾಗ ತಂಗಿ ಇಲ್ಲ ಅಕ್ಕ ಕಟ್ಟೋ ರಾಖಿ ನಮ್ಮನ್ನು ರಕ್ಷಣೆ ಮಾಡುತ್ತಂತ. ಅದು ಇವತ್ತಿಂದಲ್ಲ, ಹಿಂದಿನ ಕಾಲದಾಗಿಂದನ ಅದು ರಕ್ಷಾ ಕವಚಗತೆ ಬಂದೈತಿ. ಹಂಗೆ ನಾವು ಕಟ್ಟಿಸ್ಕೊಂಡು ಮತ್ತೇನೈತಿ ತಂಗಿಗೆ ಕಾಲ್ಸ ಮಾಡಿದ್ದ ನಮ್ಮ ಮಾವ ತೆಗ್ದಿಲ್ಲ ವಿಡಿಯೋ. ಹಂಗೆ ಅಲ್ಲೇ ರೆಸ್ಟೋರೆಂಟಿಗೆ ಹೋಗಿ ಗೋಬಿ ತಿಂದು ನಮ್ಮ ತಂಗಿನೂ ಫುಲ್ ಖುಷಿಯಾಗಿದ್ಲು. ಮತ್ತೇನು ಮಾಡೋದು, ಮುಗಿಸ್ಕೊಂಡು ಅವ್ರನ್ನ ಮನೆಗೆ ಕಳಿಸಿದೆ. ಟಾಟಾ ಬಾಯ್ ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ್ರಿ.